ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನ್ಯಾಯಾಲಯ, ನ್ಯಾಯಾಂಗ, ನ್ಯಾಯಾಧೀಶ, ನ್ಯಾಯಮೂರ್ತಿ, ಮುಖ್ಯ ನ್ಯಾಯಮೂರ್ತಿ, ಈ ನ್ಯಾಯಾಂಗದ ವಿವಿಧ ರೂಪಗಳು. ಇವರಿಗೆ ಏನಪ್ಪ ವಿಶೇಷವಾಗಿ ನಾವು ಇವರನ್ನು ಯಾವ ರೀತಿಯಾಗಿ ನೋಡ್ತಾ ಇರ್ತೀವಿ ಅಂತಂದ್ರೆ, ನಮ್ಮ ದೈವ ಸ್ವರೂಪ ನ್ಯಾಯ ಕೊಡುತ್ತಿರುವಂಥವರು, ನಿಜವಾಗಿಯೂ ಭ್ರಷ್ಟತೆಯಿಂದ ದೂರಿದ್ದಂಥವರು, ಕೇವಲ ತಾವಾಯಿತು ತಮ್ಮ ನ್ಯಾಯ ನಿರ್ಣಯ ಕೊಡುವ ಮನೋಸ್ಥಿತಿ ಆಯಿತು, ಆ ಮಧ್ಯದಲ್ಲಿ ಬದುಕುವಂಥವರು, ಈ ದೇಶದ ನ್ಯಾಯವನ್ನು ಉಳಿಸುವಂಥವರು ಅನ್ನುವಂಥ ನಂಬಿಕೆ ನಮ್ಮೆಲ್ಲರಲ್ಲಿ ಬಲವಾಗಿದೆ. ನ್ಯಾಯಾಧೀಶರು ಹೇಳಿದ್ರೆ ಮುಗಿತಪ್ಪ, ಅದೇ ಸಂಶಯದಲ್ಲಿ ಮತ್ತೆ ಮೇಲೆ ನ್ಯಾಯಾಲಯಕ್ಕೆ ಹೋಗ್ಬೋದು ವಿನ ಅವ್ರ ಮೇಲೆ ಅಪಸ್ವರ ತೆಗೆಯುವಂಥದ್ದು ಭಾಳ ಕಡಿಮೆ. ಆದರೆ ಇತ್ತೀಚೆಗೆ ಅದು ಹೆಚ್ಚಾಗ್ತದೆ, ನಡೀತಾ ಇದೆ. ನ್ಯಾಯಾಧೀಶರು ಮಾರಾಟಕ್ಕಿದ್ದಾರೆ ಅನ್ನುವಷ್ಟು ಮಟ್ಟಿಗೆ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ನಮ್ಮ ನಿರ್ಣಯಗಳು ನೋಡಿದಾಗ ಹೌದೇನಪ್ಪ ಅಂತ ಅನ್ನಿಸ್ತದೆ. ಆ ದಿಶೆಯಲ್ಲೇ ನ್ಯಾಯಮೂರ್ತಿಗಳ ವಿರುದ್ಧ ಏನಾದರೂ ಕೇಸ್ಗಳಿದ್ದಾವ, ಈ ಭ್ರಷ್ಟಾಚಾರದ ಬದಲಾಗಿ ಆಗಿರ್ಬೋದು, ಲೈಂಗಿಕ ದುರ್ನಡತೆ ಆಗಿರ್ಬೋದು, ಇನ್ನಾವುದೇ ಇರ್ಬೋದು, ಯಾವುದೋ ರೊಕ್ಕದ ಆಶೆ ಏನೋ ಮಾಡಿದಂಥ ಲಂಚದ ಬಗ್ಗೆ ಇರ್ಬೋದು, ಇಂಥ ಏನಾದರೂ ಕೊಲೆಜಿಯಮ್ಗೆ ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರಿಗೆ ಪತ್ರ ಬರೆದಿದ್ದಾವ, ದೂರು ಕೊಟ್ಟಿದ್ದಾವ ಅಂತೇಳಿ ವಿಚಾರ ಮಾಡಿದಾಗ, ಅದರಲ್ಲಿ ಮುಖ್ಯವಾಗಿ ಈ DMK ಸಂಸದ ಮಾತೇಶ್ವರನ್ ವಿ ಎಸ್ ಅವ್ರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವಾಗಿ ನಮ್ಮ ಕಾನೂನು ಸಚಿವರಂತ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ 2630 ದೂರುಗಳಿದ್ದಾವಂತ. ಎಷ್ಟು ರೀ? 8630, 2016 ಇಲ್ಲಿವರೆಗೆ ಅಂದ್ರೆ 2025 ಇಷ್ಟು ದೂರುಗಳಿದ್ದಾವೆ. ಇಂಥ ನ್ಯಾಯಾಧೀಶರದೇ ನಮಗೆ ಭ್ರಷ್ಟಾಚಾರ, ರೊಕ್ಕ ಕೇಳಿದರು, ಲಂಚ ಕೇಳಿದರು, ನಮಗೆ ಏನು ಈ ಒಂದು ಲೈಂಗಿಕ ನಮ್ಮ ಜೊತೆಗೆ ದುರ್ನಡತೆ ಮಾಡಿದರು, ಮತ್ತೇನು ಮಾಡಿದರು, ಆರೋಪಗಳು. ಹಾಗಾದ್ರೆ ಅವು ಎಲ್ಲ ಆರೋಪಗಳು ಶಿಕ್ಷೆ ಅಂದ್ರೆ ಎಷ್ಟು ಜನರಿಗೆ ಆಗ್ಯದ ಅಂತ ಪ್ರಶ್ನೆ ಮಾಡಿದಾಗ, ಇಲ್ಲ ನಮ್ಮ ಕೆಲಸದಲ್ಲಿ ಕಳಿಸೋದಷ್ಟು ಶಿಕ್ಷೆ ಇಲ್ಲಿ ನಮ್ಮ ರಿಪೋರ್ಟ್ ಬಂದಿಲ್ಲ ಅನ್ನುವಂಥ ಮಾತನ್ನು ನಮ್ಮ ಏನಪ್ಪ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಶಿಕ್ಷೆ ಆಗಿದ್ದು ಗೊತ್ತಿಲ್ಲ, ದೂರು ಮಾತ್ರ ಕೊಟ್ಟಿದ್ದಾರೆ. ಶಿಕ್ಷೆ ಕೊಡೋರು ಯಾರು? ನ್ಯಾಯಾಧೀಶರನ್ನ. ನಿಜವಾಗಿಯೂ ನ್ಯಾಯಾಧೀಶರು ಅಥವಾ ಈ ಹೈಕೋರ್ಟ್ ಇರಲಿ, ಸುಪ್ರೀಂ ಕೋರ್ಟ್ ಇರಲಿ, ಆ ಜಡ್ಜಸ್ಸು ತಮ್ಮ ಒಬ್ಬ ನ್ಯಾಯಾಧೀಶರಿಗೆ ಶಿಕ್ಷೆ ಕೊಡುವಷ್ಟು ಮಟ್ಟಿಗೆ ಮನಸ್ಥಿತಿ ಇವತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅತ್ಯಂತ ಪವಿತ್ರವಾಗಿದೆ, ಬೆಳೆದಿದೆ ಅಂದಾಗ, ಇಲ್ಲ ಅದು ಇಲ್ಲಿವರೆಗೆ ಬಂದಿಲ್ಲ ನಮ್ಮ ರಿಪೋರ್ಟು ಅಂತ ಈ ಮಾತು ಕೇಳಿದಾಗ ಸಹಜವಾಗಿ ನಮಗೂ ಕಾಲೇಜಿನ ಮೇಲೆ ಸಂಶಯಗಳು ಬರುವಂಥ ಸಹಜದ. ಅಲ್ಲೂ ಯಾಕಪ್ಪ ಶಿಕ್ಷೆ ಹಾಕ್ಕೊಳ್ಳಿಲ್ಲ? ನಾವು ಇವತ್ತು ಅನೇಕ ಈ ಲೋಕಾಯುಕ್ತ ಕೈಯಲ್ಲಿ ಸಿಕ್ಕಂಥದ್ದು ಮತ್ತೊಂದು ಸಿಕ್ಕಂಥ ಸರ್ಕಾರ ಪ್ರಶ್ನೆ ಮಾಡ್ತಿರ್ತೀವಿ. ಆಯ್ತರಪ್ಪ ಹಿಡ್ಕೊಂಡು ತೊಗೊಂಬಂದರು ಪೊಲೀಸರು, ಪಾಪ ಲೋಕಾಯುಕ್ತರಾಗಿರ್ಬೋದು, CBI ಆಗಿರ್ಬೋದು, CID ಆಗಿರ್ಬೋದು, ಮತ್ತೇನು ಅಥವಾ ED ಆಗಿರ್ಬೋದು, ಅವ್ರಿಗೆ ಎಷ್ಟು ಮಂದಿ ಶಿಕ್ಷೆ ಆಗೈತಿ? ಬರೀ ಆರೋಪ ಮಾಡಿದ್ರೆ ಬೇಕಾದ ಆರೋಪ ಮಾಡ್ತಾರೆ. ಹಂಗೆ ಕೂತ್ಕೊಂಡು ಆರೋಪ ಮಾಡೋಕ್ಕೆ ಏನು ಕೆಲಸ ಅದ? ಸುಮ್ಮನೆ ಯಾರೋ ಒಬ್ಬ ನ್ಯಾಯಾಧೀಶರು ಒಬ್ಬ ಹೆಣ್ಮಗಳು ಮಾತಾಡ್ತಿದ್ರೆ ಅವ್ರೊಳಗೆ ಏನೋ ಅದ ಅನ್ನೋಂಥ ಹಬ್ಬಿಸುವಂಥ ಈ ದೇಶ. ಸಹಜ ನೋಡಿದ್ರೆ ಯಾವಾಗ ನಮ್ಮ ಕಣ್ಣುಗಳು ಏನಿರ್ತಾವೆ, ಹಳದಿನ ಇರ್ತಾವೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥ ಇರ್ತಾವೆ. ಹಂಗೆ ಆರೋಪ ಇರಬೇಕಪ್ಪ ಅಂತ ನಾವು ಸುಮ್ಮನೆ ಆಗ್ಬೇಕಾಗ್ತದೆ. ಅದಕ್ಕೆ ಶಿಕ್ಷೆ ಎಷ್ಟು ಜನಕ್ಕಾಗಿದೆ. ಈಗ ED ನೋಡ್ರಿಪ್ಪ, ನಿತ್ಯ ಹಾಗೆ ದಾಳಿ ಮಾಡ್ತಾನೆ ಇರ್ತದೆ. ಅದು ಯಾರ ಮೇಲೆ ರೀ? ವಿರೋಧ ಪಕ್ಷದ ನಾಯಕರ ಮೇಲೆ ಮಾಡ್ತಾ ಇರ್ತದೆ. ವಿರೋಧ ಪಕ್ಷದ ನಾಯಕರ ಜೊತೆಗೆ ಅಲ್ಲಿ ಶಾಸಕರ ಮೇಲೆ ಅಥವಾ ಇನ್ನುಳಿದವ್ರ ಮೇಲೆ ದಾಳಿ ಜೋರ್ದಾರ್ ನಡೆಸ್ತಾ ಇರ್ತದೆ. ಅದ್ರಾಗ ಎಷ್ಟು ಮಂದಿ ಶಿಕ್ಷೆ ಆಗೈತ್ರಿ? ಅತ್ಯಂತ ಕಡಿಮೆ, ನೆಗ್ಲಿಜಿಬಲ್ ಶಿಕ್ಷೆ ಆಗ್ಯದ. ಈಗೂ ಆರೋಪ ಹಂಗೆ ಸುಮ್ಮನೆ ನಾವು ಬೈದಪ್ಪ. ಯಾಕಂದ್ರೆ ಮೊದಲೇ ಇವತ್ತು ನ್ಯಾಯಾಂಗಕ್ಕೆ, ಕಾರ್ಯಾಂಗಕ್ಕೆ, ಶಾಸಕಾಂಗ ತಿಕ್ಕಾಟದವ. ನಾವು ಶ್ರೇಷ್ಠ ಅಂತ ಇರ್ಬೋದು, ಮನುಷ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮನುಷ್ಯನ ಅವನಲ್ಲಿ ಅನೇಕ ಕಾಮಕ್ರೋಧ, ಮದಮತ್ಸರಾದಿಗಳು ಎಲ್ಲ ಇದ್ದೇ ಇರ್ತಾವೆ. ಅದನ್ನು ಮೀನು ನಿಲ್ಲುವಂಥ ಶಕ್ತಿ ಎಲ್ಲೋ ಒಬ್ಬರಿಗೆ ಗಾಂಧಿ ಅಂಥವ್ರಿಗೆ, ಬುದ್ಧನಂಥವ್ರಿಗೆ, ಅಂಬೇಡ್ಕರ್ ಅಂಥವ್ರಿಗೆ ಬಂದಿದ್ದಿರ್ತದೆ. ಅದು ಎಲ್ಲರೂ ಬುದ್ಧ, ಗಾಂಧಿ, ಬಸವ, ಅಂಬೇಡ್ಕರ್ ಆಗಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹೀಗಾಗಿ ಅವ್ರ ಬಗ್ಗೆ ಒಂದಿಷ್ಟು ಸಂಶಯಗಳು, ಆ ದಿಶೆಯಲ್ಲಿ ಆರೋಪಗಳಾಗಿದ್ದಾವೆ. ಅದು ಶಿಕ್ಷೆ ಆಗಿಲ್ಲ ಅಂದರೆ ಅವ್ರು ಕೊಟ್ಟಿಲ್ಲ, ಕಾಲೇಜಿನ ಮೇಲೆ ಸಮಸ್ಯೆ ಶುರುವಾಗ್ತದೆ. ಇದಕ್ಕಾಗಿ ಈ ನಡುವೆ ಎದ್ದಿದ್ದಿಲ್ಲ ಕಾಲೇಜಿಗಳ ಮೇಲೆ ನಮ್ಮ ಏನಪ್ಪ ಶಾಸಕಾಂಗದ ಒಂದು ದೃಷ್ಟಿ ಇರಬೇಕು. ಅದಕ್ಕೆ ಎರಡೂ ಕೂಡಿ ನ್ಯಾಯಾಧೀಶನ ಆರೋಪನ ಅನ್ನೋದು ಧ್ವನಿ ಎದ್ದಿತ್ತು, ಚೇಂಜ್ ಮಾಡಲಿ ಕಾಲೇಜಮ್ ಅಂತೇಳಿ. ಈಗೂ ಅದು
ಯಾಕಂದ್ರೆ ಈ ಭ್ರಷ್ಟ ವ್ಯವಹಾರಗಳು ಅಲ್ಲಿ ನಡೀತಾ ಇದ್ದಾವೆ ಅನ್ನೋದು ಭಾಳ ಜನರ ಆರೋಪ. ಅದರಲ್ಲೂ ಇವತ್ತು ನಮ್ಮ ಪಾರ್ಲಿಮೆಂಟ್ದೊಳಗೆ ನಮ್ಮ DMK ಸಂಸದ ಮಾಜಿ ಸದಸ್ಯರನ್ನು ಕೇಳಿದಾಗ ನಮ್ಮ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು 2630 ಕೇಸುಗಳಿದ್ದಾವೆ, ದೂರುಗಳಿದ್ದಾವ ನ್ಯಾಯಾಧೀಶರ ಮೇಲೆ. ಅಂದ್ರೆ ಇದರ ಅರ್ಥ ಅಲ್ಲೂ ಏನಪ್ಪ ಅಂತಂದ್ರೆ ಪೂರ್ಣ ಪ್ರಮಾಣದ 100% ಭ್ರಷ್ಟತೆ ಇಲ್ಲದ ಅಥವಾ ಇನ್ನುಳಿದ ಯಾವುದೇ ಆರೋಪಗಳಿಲ್ಲದ ಏನಿಲ್ಲ ಅಲ್ಲೂ ಅನ್ನುವಂಥ ಮಾತು ಸ್ಪಷ್ಟ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಆರೋಪಗಳಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಮೇನ್ ಇರೋದು ದುಡ್ಡಿನ ಸಲುವಾಗಿ ಆ ವ್ಯವಹಾರಗಳು ನಡೀತಾ ಇರ್ತಾವೆ ಅನ್ನುವಂಥದ್ದು. ಆ ದಿಶೆಯಲ್ಲಿ ವಿಚಾರ ಮಾಡಿದಾಗ ಈ ಒಂದು ವಿಷಯ ಏನು ಹೊರಗೆ ಬರ್ತಾ ಇದೆಯಪ್ಪ ಅಂತಂದ್ರೆ 2016ರಿಂದ 2025ರವರೆಗೆ ಹೆಚ್ಚು ಕಡಿಮೆ 2630 ದೂರುಗಳು ಬಂದಿದ್ದಾವೆ ಅನ್ನುವಂಥ ಮಾತನ್ನು. ಈ ನೆಲೆಯಲ್ಲಿ 2014ರಾಗ 729 ದೂರು ಬಂದಿದ್ದಾವೆ, 2017ರಾಗ 682 ದೂರುಗಳು ಬಂದಿದ್ದಾವೆ, ಮುಂದೆ 2018ರಾಗ 714 ಬಂದಿದ್ದಾವೆ, ಮುಂದೆ 2019ರಾಗ ಏನು ಲೆಕ್ಕ ಸರಿಯಾಗಿ ಇಲ್ಲ ಇದೆ 10,000 ಬಂದಾವ ಅಂತ ಹೇಳ್ತಾ ಇದ್ದಾರೆ. 2020ರಾಗ 518 ಆರೋಪಗಳು ಬಂದಾವ ಅಂತ ಹೇಳ್ತಾರೆ. 2021ರಾಗ 686 ಅಂತ ಹೇಳ್ತಾ ಇದ್ದಾರೆ. ಈಗ ಆರೋಪ ದೂರುಗಳು ಬರ್ತಾ ಇದ್ದಾವೆ. ಒಟ್ಟು ಇಲ್ಲಿ ತನಕ ಈ 2025 ತನಕ 2630 ದೂರುಗಳು ಬಂದಾವ. ಆದ್ರೆ ಅವ್ರದ್ರ ಮೇಲೆಲ್ಲ ಏನು ಎನ್ಕ್ವೈರಿ ಆಗೈತಿ, ತಪ್ಪುಗಾರ ಎಷ್ಟು ಜನ ಆಗಿದ್ದಾರೆ, ಎಷ್ಟು ಜನ ಶಿಕ್ಷೆ ಆಗಿದೆ ಅನ್ನೋದು ಕಂಡು ಬರೋದಿಲ್ಲ. ಮೌನ ವಹಿಸ್ತಾ ಇದ್ದಾರೆ ನಮ್ಮ ಅರ್ಜುನ್ ರಾಮ್ ಮೇಘವಾಲ್ರವರು. ಇವೆಲ್ಲ ನೋಡಿದಾಗ ಸಹಜವಾಗಿ ಯಾರಿಗಾದರೂ ನ್ಯಾಯಾಲಯಗಳಲ್ಲಿಯೂ ಇದೇ ಪರಿಸ್ಥಿತಿ ಆದರೆ ಹೆಂಗಪ್ಪ ಅಂತ ಕೆಲವೊಂದು ಸುಪ್ರೀಂ ಕೋರ್ಟ್ ನಿರ್ಧಾರಗಳು ಸಹಿತ ಜಡ್ಜ್ಮೆಂಟ್ಗಳು ಸಹಿತ ಗಾಬರಿಗೊಳಿಸುವಂಥದ್ದು. ನೋಡಿ, ಒಂದು ನಮ್ಮ ಇವರು ಚಂದ್ರಚೂಡ್ ಅವರು ಇದ್ದಾಗ CJI ಅವರು ನಿರ್ಣಯ ಕೊಟ್ಬಿಡ್ತಾರೆ. ಅವರು ಏನಪ್ಪ ಅಂತಂದ್ರೆ ಮೊದಲಿಗೆ ಸರಿ ಇತ್ತದು, ಆ ನಂತರದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲ, ಒಬ್ಬ ನ್ಯಾಯಾಧೀಶ ಇಲ್ಲ ಪ್ರಧಾನಿ ಮತ್ತೊಬ್ಬ ಅಪೋಸಿಷನ್ ಲೀಡರ್ ಇದ್ದರೆ ಅದನ್ನು ರಚನೆ ಮಾಡಿರಿ. ಯಾಕಂದ್ರೆ ಹಾಗಿದ್ದಾಗ ಒಂದು ಎಲೆಕ್ಷನ್ ಕಮಿಷನ್ನ ಚೆನ್ನಾಗಿ ವರ್ಕ್ ಮಾಡೋದು ಡಿಸಿಷನ್ ಕೊಟ್ಟರು. ನಂತರ ಒಂದು ವಾಕ್ಯ ಸೇರಿಸ್ಬಿಟ್ರು, ಬೇಕಾದ್ರೆ ಬದಲಾಯಿಸ್ರಿ ಅಂತ. ಅಷ್ಟು ಬಿಟ್ಟು ತೊಗೊಂಡ್ರು ನಮ್ಮ ಮೋದಿ ಸರ್ಕಾರಕ್ಕೆ. ಸಡನ್ನಾಗಿ ತೊಗೊಂಡವ್ರು ಏನು ಮಾಡಿಬಿಟ್ರು, ಪ್ರಧಾನಿ ಒಂದು 2 ಕ್ಯಾಬಿನೆಟ್ ಮಿನಿಸ್ಟರು ಮತ್ತೊಬ್ಬ ವಿರೋಧ ಪಕ್ಷದ ನಾಯಕರು ಮಾಡ್ಕೊಂಬಿಟ್ರು. ಇವತ್ತು ಏನಾಗಿಬಿಟ್ಟಿದ್ದು, ಇವತ್ತು ಎಲೆಕ್ಷನ್ ಕಮಿಷನ್ ಇದ್ದಿದ್ದು ಪೂರ್ತಿಯಾಗಿ ಸರ್ಕಾರ ಮುಂದೆ ಬೆಂಡ್ ಆಗಿಬಿಟ್ಟಿದ್ದು. ಯಾಕೆ ಅವರಿಬ್ಬರ ತಮ್ಮ ಬೇಕಾದಂಥವ್ರು ನೆಮಿಷದ ಹೊರಟುಬಿಟ್ರು. ಇವತ್ತು SIR ಬಗ್ಗೆ ಆರೋಪ ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ. ಒಂದೊಂದು ಮನೇಲಿ 500-600 ಜನ ಇದ್ದಿದ್ದು ಹೆಂಗೆ ಸಾಧ್ಯ ಈ ಸಣ್ಣ ಸಣ್ಣ ಮನೆಗಳೆಲ್ಲ ಇವತ್ತು ಅದು ವಿತ್ ಪ್ರೂಫ್ ತೋರಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಎಲ್ಲ ಕಡೆ ಏನು ನಡೀತಾ ಇದೆ ಅಂತೇಳಿ. ಅಂದರೆ ಇನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲಪ್ಪ ನಾವು, ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಅವ್ರ ಕೈಯಾಗಿ ಹೋಗಿಬಿಡ್ತಲ್ಲ. ಇದು ಚಂದ್ರಚೂಡಿಂದ ಆಗಿದ್ದು. ನೋಡೋದಕ್ಕಿಂತ ಸರಳ ಅನ್ನಿಸ್ತದೆ. ಯಾಕೆ ಮತ್ತು ಸ್ವತಃ ಅವರು ಅಂದಂಥವ್ರು ಚಂದ್ರಚೂಡ್ ಅವರು ನ್ಯಾಯಾಧೀಶರು ಏನಂತಿದ್ರು, ಇಲ್ಲ ಅಲ್ಲಿ ನ್ಯಾಯಾಧೀಶರು ಒಬ್ಬರು CJI ಪ್ರಧಾನಿ ಮತ್ತು ಪ್ಲಸ್ ನಮ್ಮ ವಿರೋಧ ಪಕ್ಷ ನಾಯಕರಾದ್ರೆ ಅದು ಪ್ರಾಮಾಣಿಕವಾಗಿ ಇಲೆಕ್ಷನ್ ಆಗ್ತದೆ. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ವರ್ಕ್ ಮಾಡ್ತದೆ. ಇಲ್ಲಪ್ಪ ಅಂತಂದ್ರೆ ಏನಾಗ್ಬಿಡೋದಪ್ಪ, ಯಾರು ನೇಮಿಸಿರ್ತಾರೆ ಅವ್ರ ಪರ ಡಿಸಿಷನ್ ಕೊಡೋದು ಹೋಗ್ತದೆ ಅಂತೇಳಿ ಇವತ್ತೆಲ್ಲ ಪರಿಸ್ಥಿತಿ ಆಗ್ಯದ ಅಂತ ಅನಿಸ್ತದೆ. ವಿರೋಧ ಪಕ್ಷ ದೊಡ್ಡ ಆರೋಪ ಇದು ಮಾಡಿದ್ದು ಯಾರು, ನ್ಯಾಯಾಂಗ. ಯಾಕೆ ಮಾಡಿದ್ರು ಗೊತ್ತಿಲ್ಲ. ಯಾಕಂದ್ರೆ ಗೊತ್ತಿಲ್ಲದ ಬಗ್ಗೆ ಮಾತ್ರ ಸಾಧ್ಯ, ಆದ್ರೆ ನಡೆದು ಮಾತ್ರ ಸುಳ್ಳಲ್ಲ. ಇಂಥ ಅನೇಕ ಮೇಲೆ ಇಂಥ ನಡೀತಾ ಇದ್ದಾವೆ. ಮತ್ತು ಸಣ್ಣ ಸಣ್ಣ ಇದರಲ್ಲಂತೂ ವ್ಯವಹಾರಗಳು ನಡೀತಾವೆ ಅಂತೇಳಿ ಭಾಳಷ್ಟು ಜನ ಅಲ್ಲಿ ವಕೀಲರು, ಅಲ್ಲಿ ಜನಸಾಮಾನ್ಯರು ದುಡ್ಡು ಕೊಟ್ಟು ಬಂದಂಥವ್ರು ಮಾತಾಡ್ತಾ ಇರ್ತಾರೆ ಅವ್ರೊಳಗೆ. ಆ ದಿಶೆಯಲ್ಲಿ ಇವು 8,630 ದೂರುಗಳು ಬಂದಂಥ ರೆಕಾರ್ಡ್ ಅದ ಇದು. ಅದಕ್ಕಾಗಿ ಕೊಲೆಜಿಯಮ್ಮನು ಪ್ರಾಮಾಣಿಕ ಕೆಲಸ ಮಾಡಲಿ ಮತ್ತು ಅಡ್ಡಿ ಸಹಿತ ರಿಸರ್ವೇಷನ್ ಬರಲಿ ಅನ್ನೋದು ಭಾಳ ಜನರ ಅಭಿಪ್ರಾಯ ಇದೆ. ಅದರಲ್ಲೂ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಅವರು ಏನಂತ ಇದ್ದಾರಪ್ಪ, ನ್ಯಾಯಾಂಗಿಕರು ಹೌದಪ್ಪ ಕೊಲೆಜಿಯಮ್ಮದಲ್ಲಿ ದೋಷಗಳಿದ್ದಾವೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅಲ್ಲಿ ವಂಶ ಪಾರಂಪರ್ಯದ ನ್ಯಾಯಾಧೀಶರು ಬರ್ತಾರೋ ಅನ್ನುವಂಥದ್ದು ಇದು ಭಾಳ ಗಮನಿಸಬೇಕಾಗಿದೆ. ಯಾಕೆ ವಂಶ ಪಾರಂಪರ್ಯ ಬರ್ತಾರಲ್ಲ ಅನ್ನುವಂಥದ್ದು. ಅದರಲ್ಲೂ ಹೈಕೋರ್ಟು ಸುಪ್ರೀಂ ಕೋರ್ಟ್ಗಳಲ್ಲಿ ಚಂದ್ರಚೂಡ್ ಅವರು ಇದರಿಂದ ಅವರ ಅಪ್ಪ ಅಜ್ಜ ಯಾರೋ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರೆ. ಅವ್ರ ಮೆರಿಟ್ ಇರಬಾರ್ದಂತಲ್ಲ, ಅವ್ರ ಮಕ್ಕಳು ಬರಬಾರ್ದಂತಲ್ಲ, ಅವ್ರಿಗಿಂತೂ ಶ್ರೇಷ್ಠ ಇಲ್ಲಿ ಬರಬೇಕಲ್ಲ. ಆದರೆ ಇಲ್ಲ ರಿಸರ್ವೇಷನ್ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದ್ದಾವೆ. ಇವೆಲ್ಲ ನೆಲೆಗಟ್ಟಿನೆಲ್ಲ ಈ ನಮ್ಮ ಕೊಲೆಜಿಯಮ್ಗೆ ಸುಧಾರಣೆ ಆಗಬೇಕಾಗಿದೆ. ಹೌದು, ನ್ಯಾಯಾಂಗ ಸ್ವತಂತ್ರ ಆಗಿರಬೇಕು, ಅದರ ಪ್ರಭಾವ ಆಗಬಾರ್ದು ಅನ್ನೋದು ಒಪ್ಪನು. ಆದರೆ ಇವಕ್ಕೆಲ್ಲ ಉತ್ತರ ಏನು ಅನ್ನುವಂಥ ಅದಕ್ಕೆ ಈಗ ನಾವು ಇದರ ಅರ್ಥ ಈ ಒಂದು ಪಾರ್ಲಿಮೆಂಟ್ ಅಥವಾ ಶಾಸಕಾಂಗದ ಜನರನ್ನು ನೇಮಿಸಬೇಕು ಆಯ್ಕೆಯಲ್ಲಿ ಅಂತಲ್ಲ. ಯಾಕಂತಂದರೆ ಅವರು ಏನಪ್ಪ ಅಂತಂದ್ರೆ ಈ ತಮಗೆ
ತಮ್ಮಲ್ಲಿ ಒಂದು ಏನು ರೂಲ್ಸ್ ಮಾಡ್ಕೊಂಡಾರ ಅದ್ರ ಪ್ರಕಾರ ನಡೀಲಿ. ಆದರೆ ಇವು ಅಲ್ಲಿ ನೆಪೋಟಿಸಮ್ ಅಂದರೆ ತನ್ನ ಸಂಬಂಧವಾದಗಳು ಮತ್ತು ಪರಿವಾರವಾದಗಳು ಅಲ್ಲೂ ಕಂಡು ಬರ್ತಾ ಇದ್ದಾವೆ, ಅಲ್ಲಿ ಭ್ರಷ್ಟಾಚಾರ ಐತಿ ಹ್ಯಾಂಗದ ಅನ್ನೋದು ಈ ಎಲ್ಲ ಒಂದು ದೂರುಗಳಿಂದ ಮತ್ತುಗಳಿಂದ ಗೊತ್ತಾಗ್ತಾ ಇದೆ. ಅಂದಾಗ ಇದು ಎಷ್ಟು ಮಟ್ಟಿಗೆ ಇಂಥ ನ್ಯಾಯಾಂಗದ ಬಗ್ಗೆ ಯಾಕೆ ಬದಲಾವಣೆ ಆಗಬಾರ್ದು, ಅವರೇ ಆಗಲಿ ಕಾಲೇಜ್ ಮಿನಿಟ್ಸ್ ಅದಕ್ಕೆ ಸ್ಟ್ರಿಕ್ಟ್ ಆದ ರೂಲ್ಸ್ ತಂದು ಅಲ್ಲಿ ರಿಸರ್ವೇಷನ್ ಫಾಲೋ ಮಾಡಲಿ ಅನ್ನೋದು ಭಾಳಷ್ಟು ಎಲ್ಲ ಅಭಿಪ್ರಾಯ. ಈಗ ನೀವೇನಂತೀರಿ? ಇದು ಸರಿ ಅಂತೀರೋ ತಪ್ಪು ಅಂತೀರೋ? ಸರಿ ಅಂತ ತಪ್ಪಲ್ರಿ. ಅದನ್ನ ಹೆಂಗೆ ಸ್ವತಂತ್ರ ಇರಬೇಕು, ಸ್ವಾಯತ್ತ ಇವತ್ತು ಸ್ವಾಯತ್ತದ ಉಳಿದ ಸಂಸ್ಥೆಗಳು ನೋಡಿದಾಗ, ಎಲೆಕ್ಷನ್ ಕಮಿಷನ್ ಅಥವಾ ಇನ್ನುಳಿದ ಸಂಸ್ಥೆಗಳು ನೋಡಿದಾಗ ಇವತ್ತು ನ್ಯಾಯಾಂಗದಲ್ಲಿ ಒಂದು ಸ್ವಲ್ಪ ಇನ್ನೂ ಜೀವಂತಿಗೆ ಅದ. ಯಾಕಪ್ಪ ಅಂದ್ರೆ ನಮ್ಮ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರಕ್ಕೆ ವಿರೋಧವಾಗಿ ತೆಗೆದುಕೊಳ್ಳೋದನ್ನು ನಾವು ನೋಡಿದ್ದೇವೆ. ಹೀಗಾಗಿ ಒಮ್ಮೆಲೆ ಅದೆಲ್ಲ ತಪ್ಪದಪ್ಪ ಚೇಂಜ್ ಮಾಡಲಿ ಅಂತಲ್ಲ, ಆದರೆ ನ್ಯಾಯಾಂಗದ ಅವರಲ್ಲೇನ ಮೀಸಲಾತಿ ಬಂದರೆ ಎಲ್ಲರೂ ಸಿಗುವಂಥ ವ್ಯವಸ್ಥೆ ಆಗಲಿ, ಮೆರಿಟ್ ಇದ್ದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಸಿಗಲಿ. ಮೆರಿಟ್ ಅಂತಂದ್ರೆ ಯಾರು ಜಡ್ಜ್ ಮಾಡೋರು ಮೆರಿಟ್ ಅನ್ನೋದೊಂದು ಪ್ರಶ್ನೆ ಅದ. ಎಲ್ಲ ಮೆರಿಟ್ನಲ್ಲಿ ನಮ್ಮ ನ್ಯಾಯಾಂಗದಲ್ಲಿ ಒಂದಿಷ್ಟು ಬದಲಾವಣೆ ಆದ್ರೆ ಭಾಳ ಉತ್ತಮ ಅನ್ನುವಂಥದ್ದು, ಎಲ್ಲರೂ ನ್ಯಾಯ ಸಿಗಲಿ ನಮ್ಮ ಉದ್ದೇಶ ಅಷ್ಟೇ. ಇದು ಸರಿಯೋ ತಪ್ಪು ಗೊತ್ತಿಲ್ಲ, ಅದು ಹೇಳಬೇಕಾಗ್ತದೆ. ನ್ಯಾಯ ಅನ್ಯಾಯ ಅಲ್ಲಿ ಬರಬಾರ್ದು ನ್ಯಾಯಾಂಗದಲ್ಲೇ ಅನ್ನೋದಷ್ಟೇ ಇಲ್ಲಿ ಮುಖ್ಯ ಉದ್ದೇಶ ಅಂತ ಹೇಳ್ತಾ, ಮತ್ತು ಅಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು ಅನ್ನೋದು ಸಹಿತ ಮಹತ್ವದ ಇನ್ನೊಂದು ಉದ್ದೇಶ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಧದ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.